ಗುರುಜಿ, ನೀವು ಅವಾಗಲೇ ತಿಳಿಸ್ಕೊಡ್ತಿದ್ರಿ, ಅಹೋಬಿಲ ಅಂದ್ರೆ ದೊಡ್ಡ ಬಿಲದಲ್ಲಿ ಉಗ್ರವಾಗಿದ್ದ ನರಸಿಂಹನನ್ನ ಆದಿಶಂಕರಾಚಾರ್ಯರು ಹೇಗೆ ಬಂಧನ ಮಾಡಿದ್ರು ಸುದರ್ಶನ ಚಕ್ರದಲ್ಲಿ ಅಂತ ಆ ದೃಶ್ಯಾವಳಿಯನ್ನ ತೋರಿಸ್ತೀರಾ ಅಂತ ನಾವು ಆಗ್ಲಿಂದ ಕಾಯ್ತಾ ಇದ್ದೀವಿ ಗುರುಜಿ. ಖಂಡಿತ. ಕೆಲವೊಂದು ದೃಶ್ಯಗಳನ್ನ ನೋಡಿದ್ರೂ ಸಹ ತೋರ್ಸಕ್ ಸಾಧ್ಯವಿಲ್ಲ, ಕೆಲವೊಂದು ತೋರಿಸಿದ್ರೂ ಸಹ ನಿಮ್ಗೆ ಅರ್ಥವಾಗಲ್ಲ, ಆದರೂ ಸಹ ತೋರಿಸ್ತೀನಿ ಖಂಡಿತ. ಏನು ಅಂದರೆ ನೀವುಗಳು ಮಾತ್ರ ಕೆಲವೊಂದನ್ನು ನಾನು ತೋರಿಸದೇ ಇರೋದು ಯಾತಕ್ಕೆ ಅಂದರೆ, ಅಯ್ಯೋ ಕಂಡಿಲ್ವಲ್ಲ ಅನ್ನೋ ಕೃಷ್ಣ, ನೀವುಗಳು ಸ್ವತಃ ಹೋಗಿ ಅನುಭವಿಸ್ಬೇಕು, ಆ ದರ್ಶನವನ್ನು ಮಾಡಬೇಕು ಅನ್ನೋಕ್ಕೋಸ್ಕರ ಕೆಲವನ್ನ ನಾನು ತೋರಿಸಲ್ಲ, ಬೇಕು ಅಂತಲೇ. ಯಾಕೆಂದರೆ ನೀವು ಇಲ್ದರೆ ಏನು ಮಾಡ್ತೀರಾ ಗೊತ್ತಾ, ಇಲ್ಲೇ ನೋಡ್ಕೊಂಡ್ಬಿಡ್ತೀರಾ, ಅಯ್ಯೋ ಚೂಸ್ಮಿ ಬಿಡಬೇಡ ಶಾರದಮ್ಮ ಅನ್ನುತ್ತಾ ಸುಮ್ಮನೆ ಆಗ್ಬಿಡ್ತೀರಾ. ಹಾಗೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ಹೇಳಿದ ಹಾಗೆ ನೀವು ಅಲ್ಲೇ ಹೋಗಿ ಆ ಸ್ವಾತಿ ನಕ್ಷತ್ರದಲ್ಲೇ ದರ್ಶನ ಮಾಡಬೇಕು. ಮಂಗಳವಾರವೇ ಮಾಡಬೇಕು, ಪೌರ್ಣಮಿನೇ ಮಾಡಬೇಕು, ಅಮಾವಾಸ್ಯೆಗೆ ಹೋಗಬೇಡಿ. ಹೇಳಿದ್ದೀನಿ ಈಗಲೇ, ಯಾವ ಕಾಲಕ್ಕೂ ಅಮಾವಾಸ್ಯೆಗೆ ಹೋದ್ರೆ ಕೆಟ್ರಿ, ಪ್ರಾಣಿಗಳೆಲ್ಲ ಹೊರಗಡೆ ಬಂದು ನರಸಿಂಹಸ್ವಾಮಿ ಪೂಜೆ ಮಾಡ್ತಾ ಇರುತ್ತೆ, ನೀವು ಅಲ್ಲಿ ಹೋದ್ರೆ ಪ್ರಾಣಿ ಬಾಯಿ ಒಳಗಿರ್ತೀರ. ಅರ್ಥ ಆಯ್ತಾ? ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ಪರಿಹಾರ ಪರಿವರ್ತನೆ ಅಂದರೆ ಕರಡಿಗಳು ಜಾಸ್ತಿ. ಮೊದಲೇ ಹೇಳಿದ್ದೀನಿ, ಆ ದಟ್ಟವಾದ ಕಾಡಿಗೆ ನೆಕ್ಸ್ಟ್ ಹೋಗ್ತಾ ಇದ್ದೀವಲ್ಲ, ಆ ಒಳಗೆ ಹೋಗುವಾಗ ನಿಮಗೆ ತೋರಿಸ್ತೀನಿ ಕಾಡು ಹೇಗಿರುತ್ತೆ ಅಂತ. ಈಗ ಆ ನರಸಿಂಹಸ್ವಾಮಿಯ ದರ್ಶನವನ್ನ ಪ್ರಾಕಾರ ಮುಖಾಂತರವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನರಸಿಂಹನ್ನ ಶಾಂತಿ ರೀತಿಯಿಂದ ನೋಡಿ. ಅದಾದ ಮೇಲೆ ಈ ಶ್ಲೋಕವನ್ನು ಗಮನ ಇಟ್ಟು ಪೂರ್ತಿಯಾಗಿ ನಂಬಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಈ ಶ್ಲೋಕವನ್ನು ಹೇಳಬೇಕಾದ್ರೆ ಶಾಂತಿ ಇರಬೇಕು ಮನಸ್ಸಲ್ಲಿ, ಮನದಾಳದಲ್ಲಿ ನರಸಿಂಹ ಅಂತ ಒಂದು ಸ್ಮರಣೆ ಇರಬೇಕು. ನೀವು ಅಲ್ಲಿ ಸ್ವತಃ ಹೋದಾಗ ಆ ಒಂದು ಆನಂದ ಅನುಭವ ಏನಿರುತ್ತೋ ಅಷ್ಟು ಚೆನ್ನಾಗಿ ನಾನು ಇಲ್ಲಿ ದೃಶ್ಯಾವಳಿ ತೋರಿಸ್ತಕ್ಕಂಥದ್ದು, ನೀವು ಸ್ವತಃ ಅಲ್ಲೇ ಹೋದಾಗ ಆ ಅನುಭವವನ್ನು ಪಡಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇಲ್ಲಿ ಹೋದ್ವಿ ಬಂದ್ವಿ ಅನ್ನೋ ಥರ ಅಲ್ಲ, ನೀವಲ್ಲಿ ಹೋಗಬೇಕು. ಜೀವನದಲ್ಲಿ ಮನುಷ್ಯರಾಗಿ ಬದುಕಿದ್ದೀರಾ, ಹೋಗಬೇಕು. ಕೃತಯುಗದ ಕಾಲದಿಂದ ಕಾಪಾಡಿರತಕ್ಕಂಥ ಒಂದು ಪ್ರಕೃತಿ ಇವತ್ತಿಗೂ ಅಲ್ಲಿದೆ ಅಂದರೆ, ನರಸಿಂಹನ ಕ್ಷೇತ್ರವು ಅಲ್ಲಿದೆ ಅಂದರೆ, ನಿಮ್ಗೆ ಹೋಗಿ ಬರೋಕ್ಕೂ ಕಷ್ಟನ? ಛೇ, ಹೋಗದೆ ಇರತಕ್ಕಂಥವನು ನಿಷ್ಪ್ರಯೋಜಕ ಅಂತ ಬೇಕಾದ್ರೆ ಹೇಳ್ಬೋದು. ಯಾಕೆಂದರೆ ಜಗದೀಶ್ವರ ಸಾಕ್ಷಾತ್ ನರಸಿಂಹ ಅಲ್ಲೇ ಇದ್ದಾನೆ. ಅಂಥ ಒಂದು ನರಸಿಂಹನ ಅನುಗ್ರಹ ನಿಮಗೆಲ್ಲ ಬೇಕಲ್ವೇ? ಏನೇನು ರೋಗ ದೋಷಗಳಿದೆಯೋ ಪರಿಹಾರ ಮಾಡ್ಕೋಬೇಕಲ್ವೇ? ಅದಕ್ಕೆ ಗುರು ಮುಖೇನ ದೇವದರ್ಶಯಾಮಿ, ಆದಿಶಂಕರಾಚಾರ್ಯ ಗುರು, ಇಲ್ಲಿರ್ತಕ್ಕಂಥ ನರಸಿಂಹ ಗುರು ದೋಷವನ್ನು ಪರಿಹಾರ ಮಾಡ್ತಾನೆ. ಎಷ್ಟು ಜನಕ್ಕೆ ಲಿವರ್ ಇನ್ವರ್ಟ್ ಆಗಿದೆ, ಎಷ್ಟು ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಇದೆಲ್ಲ ಗುರು ಸಂಬಂಧ. ಅದಕ್ಕೋಸ್ಕರ ಇಲ್ಲಿ ಹೋಗಿ ಈ ನರಸಿಂಹನ ಸ್ಮರಣೆ ಮಾಡಿಕೊಂಡ್ರೆ ಆ ಅನುಗ್ರಹ ಸಿಗುತ್ತೆ. ತಲೆಯ ಭಾಗ ಮೆದುಳಲ್ಲಿ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ ಅಂತ ಬಹಳ ಜನಕ್ಕೆ ಇರುತ್ತೆ. ಅಂದರೆ ಬ್ಲಡ್ ಫ್ಲೋಯೇಷನ್ ಇಲ್ಲ ಹೈ ಇರುತ್ತೆ, ಇಲ್ಲ ಡೆನ್ಸಿಟಿಯಲ್ಲಿ ಬಹಳ ಕಮ್ಮಿ ಇರುತ್ತೆ, ನಿಧಾನ ಮಂದಗತಿಲಿ ಹೇಗೆ ಕೂತಿರುತ್ತೆ. ಅಂಥವ್ರಿಗೆಲ್ಲರಿಗೂ ಈ ಬ್ಲಡ್ಡನ್ನು ಆಕ್ಟಿವೇಶನ್ ಮಾಡೋದು ಕೂಡ ಗುರುನೇ ಅನ್ನೋದು ಗಮನ ಇರಬೇಕು. ಎಷ್ಟು ಜನಕ್ಕೆ ಶುಗರ್ ಇದೆ, ಆ ಶುಗರಿಂದ ಎಷ್ಟೋ ಜನಕ್ಕೆ ಅಯ್ಯೋ ಗ್ಯಾಂಗ್ರೀನ್ ಹಾಗೆ ಕಾಲು ಹೊರಟೋಯ್ತು, ಹೀಗಾಗೋಯ್ತು, ಹಿಂಗೆ ಬಂದ್ಬಿಡ್ತು ಅಂತಿರಲ್ಲ, ಅಂಥವ್ರಿಗೆಲ್ಲ ಗುರು ದರ್ಶನ ಕನಿಷ್ಠ ಈ ಅಹೋಬಿಲ. ಇಲ್ಲಿ ನೀವು ಜಾಸ್ತಿ ಕಷ್ಟಪಟ್ಟು ಹೋಗಬೇಕಾಗಿಲ್ಲ, ಸ್ವಲ್ಪ ಹತ್ತಿ ಆ ಬೆಟ್ಟದ ಹತ್ರ ಹೋದರೆ ಬೆಟ್ಟದ ಬುಡಭಾಗದಲ್ಲಿ ಇರತಕ್ಕಂಥ ಪ್ರಾರ್ಥನೆ ಅಂದರೆ ಈ ಗುರು ದರ್ಶನಕ್ಕೆ ನೀವುಗಳು ಬಹಳ ವಯಸ್ಕರು ಸ್ವಲ್ಪ ಕಷ್ಟಪಟ್ಟರೆ ಸಾಕು. ಜ್ವಾಲಾನರಸಿಂಹ ಅಷ್ಟು ಕಷ್ಟಪಡಬೇಕಾಗಿಲ್ಲ. ನೆನೆ ತೋರಿಸಿದ್ನಲ್ಲ ಆ ಕಾಡಲ್ಲಿ ಎಷ್ಟು ಕಷ್ಟ ಆಗಿತ್ತು ಅಲ್ವಾ? ಅದಕ್ಕೆ ಈ ದರ್ಶನವನ್ನು ನೀವು ಮಾಡಿ ಪ್ರಾಕಾರ ಪ್ರದಕ್ಷಿಣೆ ಮಾಡಿಕೊಂಡು ಬಂದಾಗ ದೇವರ ನಮಸ್ಕಾರ ನಂತರ ಈ ಸುದರ್ಶನ ಪ್ರಾದರ್ಶನ ಮಾಡ್ಕೋಬೇಕು. ಈ ಸುದರ್ಶನ ನಮಸ್ಕಾರ ಮಾಡಬೇಕಾದ್ರೆ ದಯವಿಟ್ಟು ಅಲ್ಲಿ ಹೇಳ್ತೀನಿ, ಕಾಣಿಕೆಗಳೆಲ್ಲ ಭಾಳ ಜನ ಇಡ್ತೀರಾ, ಹಾಗೆಲ್ಲ ಇಡಕ್ಕೆ ಹೋಗಬೇಡಿ. ಇಲ್ಲದೇ ಇರೋ ಕೆಲಸ ಮಾಡ್ಕೋಬೇಡಿ. ಕಪಿಶ್ರೇಷ್ಠಗಳ ಥರ ನೀವುಗಳು ಅದು ಏನಿದೆಯೋ ಗಮನಪೂರ್ವಕವಾಗಿ ಮುಟ್ಟಿ ನಮಸ್ಕಾರ ಮಾಡಬೇಕು. ಹೂವನ್ನು ಅರ್ಪಿಸಿ ಬಹಳ ಸಂತೋಷ, ತುಳಸಿಯನ್ನು ಅರ್ಪಿಸಿ ಬಹಳ ಸಂತೋಷ. ಈ ರೀತಿಯಾದ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹಾಕಬೇಕು ಅಂದರೆ ಇವತ್ತವರೆಗೂ ನೋಡಿ ಇದು ಪ್ರೈವೇಟ್ ಆಗೇ ಇದೆ. ಅಂದರೆ ಎಲ್ಲರೂ ಗೌರ್ಮೆಂಟು ಅದು ಇದು ಆಗೋಗಿರ್ತಕ್ಕಂಥ ದೊಡ್ಡ ದೊಡ್ಡ ಕ್ಷೇತ್ರಗಳು, ಇವತ್ತಿನ ದಿವಸ ಇದು ಇನ್ನೂ ಪ್ರೈವೇಟೈಸಮಲ್ಲೇ ಇದೆ. ಅಂದರೆ ಇವತ್ತಿಗೂ ಅದು ಖಾಸಗಿ ಆಗಿರ್ತಕ್ಕಂಥ ವಿನುಗ್ರಹ. ಇದು ಅಹೋಬಲ ಮಠದ ಸ್ವಾಮಿಗಳಿಗೆ ಸೇರಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ದೇವಾಲಯ, ಇಷ್ಟು ದೊಡ್ಡ ಪ್ರಾಕಾರದಲ್ಲಿರ್ತಕ್ಕಂಥ ಅಹೋಬಲ ಅಂದರೆ ಈ ಬೆಟ್ಟದ ಸುತ್ತಮುತ್ತಲು ಇರ್ತಕ್ಕಂಥ ಕಾಡು ಎಲ್ಲವೂ ನರಸಿಂಹಂದೇ. ಅಂದರೆ ಇಷ್ಟು ಅಹೋಬಲದ ಮಠಕ್ಕೆ ಸೇರಿರ್ತಕ್ಕಂಥದ್ದು. ಅವರಿಗೆ ಪಾಪ ದುಡ್ಡು ಕಾಸು ಇಲ್ಲದೆ ಇರೋದ್ರಿಂದ ಈ ಬ್ರಿಡ್ಜ್ಗಳೆಲ್ಲ ಸರಿ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಏನು, ಆ ಬ್ರಿಡ್ಜಿಂದ ನೀವು ನಿಂತ್ಕೊಂಡ್ರೆ ಕೆಳಭಾಗದಲ್ಲಿ ಎಲ್ಲಿ ಬಿದ್ದು ಹೋಗ್ತಿರೋ ಅನ್ನೋಷ್ಟು ಪಾತಾಳ ಇದೆ, ಕೆಳಭಾಗದ ನದಿ ಹರಿತಾ ಇದೆ. ಎಲ್ಲರೂ ಹುಷಾರಾಗಿ ಹೋಗಬೇಕು. ಅರ್ಥ ಆಯ್ತಾ? ಬನ್ನಿ ಕರ್ಕೊಂಡು ಹೋಗ್ತಿದ್ದೀನಿ, ದೇವ ದರ್ಶನ ಮಾಡೋಣ. सर्वेषां शान्तिर्भवतु, सर्वेषां शान्तिर्भवतु.
ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು. ಆ ನರಸಿಂಹಸ್ವಾಮಿ ಉಗ್ರತನೆಯನ್ನ ಗುರುತತ್ವದಲ್ಲಿ ಪುಟ್ಟ ಗೊಂಬೆಯಾಗಿ ಗುಂಡು ಹಿಂಗೆ ಕುತ್ಕೊಂಡ್ಬಿಟ್ಟು ಚಕ ಮಾಡ್ಲಾಕೊಂಡು, ಅಂದರೆ ಎದುರು ಭಾಗದಲ್ಲಿ ಪ್ರಹ್ಲಾದನು ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾನೆ? ಆ ಶ್ಲೋಕವನ್ನು ಹೇಳಿದ್ದಕ್ಕೆ ಗಂಭೀರವಾಗಿ ಯೋಗ ಮುದ್ರೆಯಲ್ಲಿ ಕೂತಿರೋನು ನರಸಿಂಹ. ಅದಕ್ಕೆ ನೀವು ಯಾವತ್ತೇ ಯಾವುದೇ ದೊಡ್ಡ ಅಯ್ಯಂಗಾರ ಕ್ಷೇತ್ರ ಅಂದರೆ ಏನೋ ಶ್ರೀ ವೈಷ್ಣವ ಕ್ಷೇತ್ರ ಅಂತ ಕರಿತೀವಿ, ಕೆಲವೊಂದನ್ನ ಶ್ರೀ ವೈಷ್ಣವರು ವಡಕಲ್ನಾಮ ತೆಂಗಲ್ನಾಮ ಅಂತ ಇವರುಗಳೆಲ್ಲ ಏನು ಮಾಡ್ತಾರೆ, ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನು ನರಸಿಂಹನಿಗೆ ಬಹಳ ಚೆನ್ನಾಗಿ ಅನುಗ್ರಹ ಮಾಡ್ತಾರೆ. ಈ ಅನುಗ್ರಹ ಅಂದ್ರೇನೋ ನೈವೇದ್ಯ ಜೊತೆಗೆ ಅವನಿಗಿರ್ತಕ್ಕಂಥ ತಿರು ಸೇವೆಗಳು ಎಲ್ಲ ಏನಿದೆ ಅದೆಲ್ಲ ಬಹಳ ಸೊಗಸಾಗಿ ಕೊಡ್ತಾರೆ. ಈ ಒಂದು ಆಲಂಗನಲ್ಲಿ ನಾವುಗಳು ಆಂಧ್ರ ದೇಶದಲ್ಲಿ ಇರೋದಕ್ಕೋಸ್ಕರ ಇದು ಏನು ಹೇಳ್ತೀವಿ, ಕುಜಕ್ಷೇತ್ರ ಅಂತ ಕರಿತೀವಿ. ಅದಕ್ಕೆ ನಿಮಗೆಲ್ಲ ಏನು ಕೇಳ್ಕೊಳ್ಳೋದು, ತಮಿಳ್ನಾಡು ಅಂದ್ರಲ್ಲ, ನೋಡಿದ್ರ ಈ 9-10 ದಿವಸನೂ ಬರೀ ಆಂಧ್ರಕ್ಕೆ ಕಳಿಸ್ಕೊಡ್ಬೇಕು, ಏನು ಮಾಡ್ತೀರಾ ಅಂದರೆ ಯಾವ ಕ್ಷೇತ್ರದಲ್ಲಿ ಏನು ಮಹಿಮೆ ಇದೆ, ನಿಮ್ಮಲ್ಲಿ ಯಾವುದು ವೀಕ್ ಆಗಿದೆ ಅದನ್ನು ಸರಿಪಡಿಸೋಕೋದ ಈ ಕ್ಷೇತ್ರಗಳು. ಏನಂತೀರಾ? ನೀವೆಲ್ಲ ಸರಿಪಡಿಸ್ಕೊಂಡಿದ್ದೀರಾ, ಇನ್ನಷ್ಟು ಪಡಿಸ್ಕೊಳ್ಳೋಕ್ಕೆ ನೀವೇ ಖುದ್ದಾಗಿ ಹೋಗಬೇಕು. ಹೋಗಕ್ಕೆ ರೆಡಿ ಇದ್ದಿರ್ದೇನೆ ಅದಕ್ಕೆ ಬೇಕಾದ್ರೆ ಒಂದು ಯಾತ್ರೆಯನ್ನು ಮಾಡೋಣ, ಏನಂತೀರಾ? ಜೊತೆಗೆ ನಾನೂ ಬೇಕಾದ್ರೆ ಬರ್ತೀನಿ, ಮತ್ತೊಂದ್ಸಲಿ ಮಗದೊಂದ್ಸಲಿ. ಈಗ ಆಲ್ರೆಡಿ ನಾನು 4 ಸಲ ಹೋಗಿ ಬಂದಿದ್ದೀನಿ. ಏನು ಮಾಡೋದು, ನೀವು ನಾವು ಒಟ್ಟಿಗೆ ಹೋಗಬೇಕಾದ ಯೋಗ ಇದ್ದರೆ ಆಗತ್ತೆ.